ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. RRB ಟೆಕ್ನಿಷಿಯನ್ ರಿಕ್ರೂಟ್ಮೆಂಟ್ 2026 ಅಧಿಸೂಚನೆಯನ್ನ ಬಿಡುಗಡೆ ಮಾಡಿದೆ. ದೇಶದಾದ್ಯಂತ ರೈಲ್ವೆ ಇಲಾಖೆಯಲ್ಲಿ 6557 ಟೆಕ್ನಿಷಿಯನ್ ಹುದ್ದೆಗಳಿಗೆ ಅರ್ಜಿಯನ್ನ ಕರೆಯಲಾಗಿದೆ. ಈ ನೇಮಕಾತಿ CEN 02 2026 ಅಡಿಯಲ್ಲಿ ನಡೀತಾ ಇದೆ. ಈ ನೇಮಕಾತಿಯಲ್ಲಿ ಎರಡು ರೀತಿಯಲ್ಲಿ ಹುದ್ದೆಗಳನ್ನು ನೀಡಲಾಗುತ್ತೆ. ಟೆಕ್ನಿಷಿಯನ್ ಗ್ರೇಡ್ ಐ ಸಿಗ್ನಲ್ 323 ಹುದ್ದೆಗಳು, ಟೆಕ್ನಿಷಿಯನ್ ಗ್ರೇಡ್ ಥರ್ಡ್ 6234 ಹುದ್ದೆಗಳು, ಒಟ್ಟು 6557 ಹುದ್ದೆಗಳು ಲಭ್ಯವಿರುತ್ತೆ. ವೇತನವನ್ನ ನೋಡೋದಾದ್ರೆ ನೀವೇನಾದ್ರೂ ಈ ಒಂದು ಹುದ್ದೆಗೆ ಆಯ್ಕೆ ಆದ್ರಿ ಅಂತಂದ್ರೆ ಟೆಕ್ನಿಷಿಯನ್ ಗ್ರೇಡ್ ಥರ್ಡ್ ಹುದ್ದೆಗಳಿಗೆ 19,900 ರೂಪಾಯಿಗೆ ನಿಮಗೆ ಸಿಗ್ತಾ ಇದೆ. ಹಾಗೆ DA, HRA, TA ಸೇರಿದಂತೆ ಕೇಂದ್ರ ಸರ್ಕಾರದ ಇತರೆ ಎಲ್ಲಾ ಭತ್ಯೆಗಳು ಕೂಡ ದೊರೆಯುತ್ತೆ. ಹಾಗೆ ಟೆಕ್ನಿಷಿಯನ್ ಗ್ರೇಡ್ 1 ಹುದ್ದೆಗಳಿಗೆ ಆರಂಭಿಕ ವೇತನ 29,200 ರೂಪಾಯಿ ಲೆವೆಲ್ 5 ಅಲ್ಲಿ ನಿಮಗೆ ಸಿಗುತ್ತೆ. ಹಾಗೆ ಈ ಒಂದು ಹುದ್ದೆಗೆ ನೀವೇನಾದ್ರೂ ಅರ್ಜಿಯನ್ನ ಸಲ್ಲಿಸ್ತೀರಾ ಅಂತಂದ್ರೆ ಶೈಕ್ಷಣಿಕ ವಿದ್ಯಾರ್ಹತೆ ಏನಾಗಿರ್ಬೇಕು ಅಂತಂದ್ರೆ ಟೆಕ್ನಿಷಿಯನ್ ಗ್ರೇಡ್ ಥರ್ಡ್ಗೆ SSLC ಹಾಗೆ 10ನೇ ತರಗತಿ ಜೊತೆಲಿ ITI ಅಥವಾ ಸಂಬಂಧಿತ ಟ್ರೇಡ್ ಮಾರ್ಕ್ ಅಪ್ರೆಂಟಿಸ್ಶಿಪ್ ಪೂರ್ಣಗೊಳಿಸಿರಬೇಕಾಗುತ್ತೆ. ಹಾಗೆ ಟೆಕ್ನಿಷಿಯನ್ ಗ್ರೇಡ್ 1 ಸಿಗ್ನಲ್ ಹುದ್ದೆಗೆ ಸಂಬಂಧಿಸಿದಂತೆ ಇಂಜಿನಿಯರಿಂಗ್ ಡಿಪ್ಲೊಮೊ ಅಥವಾ ಪದವಿಯನ್ನ ನೀವೇನಾದ್ರೂ ಪೂರ್ಣ ಮಾಡಿದ್ರೆ ನೀವು ಈ ಒಂದು ಹುದ್ದೆಗೆ ಅರ್ಜಿಯನ್ನ ಸಲ್ಲಿಸಬಹುದು. ಹಾಗೆ ಗ್ರೇಡ್ 1 ಸಿಗ್ನಲ್ ಹುದ್ದೆಗೆ 18 ವರ್ಷದಿಂದ 33 ವರ್ಷ ವಯಸ್ಸಾಗಿರ್ಬೇಕಾಗುತ್ತೆ. ಹಾಗೆ ಗ್ರೇಡ್ ಥರ್ಡ್ ಹುದ್ದೆಗಳಿಗೆ 18 ವರ್ಷದಿಂದ 30 ವರ್ಷ ಮೀಸಲಾತಿ ವರ್ಗಗಳಿಗೆ ಸರ್ಕಾರದ ನಿಯಮಾನುಸಾರ ವಯೋಮಿತಿಯಲ್ಲಿ ಸಡಿಲಿಕೆ ಕೂಡ ನೀಡಲಾಗುತ್ತೆ. ಅರ್ಜಿಯನ್ನ ನೀವು ಸಲ್ಲಿಸ್ತೀರಾ ಅಂತಂದ್ರೆ ಈಗಾಗಲೇ ಅರ್ಜಿ ಆನ್ಲೈನ್ ಪ್ರಕ್ರಿಯೆ ಆರಂಭವಾಗಿದ್ದು 30 ಜೂನ್ ನಲ್ಲೇ ಆರಂಭವಾಗಿದೆ. ಅರ್ಜಿಯನ್ನ ಸಲ್ಲಿಸಲು 29 ಜುಲೈ 2026 ಕೊನೆಯ ದಿನಾಂಕವಾಗಿರುತ್ತೆ. ಆದ್ದರಿಂದ ನೀವು ಕೊನೆಯ ದಿನಾಂಕದ ಒಳಗಡೆ ಅರ್ಜಿಯನ್ನ ಸಲ್ಲಿಸಿ. ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನ ಸಲ್ಲಿಸ್ತೀರಾ ಅಂತಂದ್ರೆ ಅರ್ಜಿಯ ಶುಲ್ಕವನ್ನ ನೋಡೋದಾದ್ರೆ OBC, EWS ಹಾಗೆ ಜನರಲ್ ಹುದ್ದೆಗಳಿಗೆ 500 ರೂಪಾಯಿಗಳನ್ನ ತಗೊಳ್ತಾ ಇದ್ದಾರೆ. ಹಾಗೆ SC, ST, ಮಹಿಳೆಯರು, PWD ಈ ಒಂದು ಕೆಟಗರಿಯವರಿಗೆ 250 ರೂಪಾಯಿ ನೋಟಿಫಿಕೇಶನ್ ನಲ್ಲಿ ನಿಯಮಗಳ ಪ್ರಕಾರ ಶುಲ್ಕವನ್ನ ಮರುಪಾವತಿ ಕೂಡ ಮಾಡಲಾಗುತ್ತೆ. ಅಂದ್ರೆ ಈ ಒಂದು ಹಣವನ್ನ ತಗೊಂಡು ಅದನ್ನ ಮತ್ತೆ ವಾಪಸ್ ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ನೋಡೋಣ, ನೀವು ಅಪ್ಲಿಕೇಶನ್ ಅನ್ನ ಹಾಕಿ. ಆಯ್ಕೆಯ ಪ್ರಕ್ರಿಯೆ ನಿಮಗೆ ಕಂಪ್ಯೂಟರ್ ಆಧಾರಿತ ಬೇಸಿಕ್ ಟೆಸ್ಟ್ ಅನ್ನ ಮಾಡಲಾಗುತ್ತೆ. ಹಾಗೆ ನಿಮ್ಮ ಡಾಕ್ಯುಮೆಂಟ್ ಗಳನ್ನ ವೆರಿಫಿಕೇಶನ್ ಮಾಡಲಾಗುತ್ತೆ. ಹಾಗೆ ಮೆಡಿಕಲ್ ಎಕ್ಸಾಮಿನೇಷನ್ ಕೂಡ ಮಾಡಿ ನಿಮಗೆ ಈ ಒಂದು ಹುದ್ದೆಗೆ ಆಯ್ಕೆಯನ್ನ ಮಾಡಿಕೊಳ್ಳಲಾಗುತ್ತೆ. ಅರ್ಜಿಯನ್ನ ಸಲ್ಲಿಸೋದು ಹೇಗೆ ಅಂತ ನೋಡೋದಾದ್ರೆ RRB ಅಧಿಕೃತ ವೆಬ್ಸೈಟ್ ನ ಪೋರ್ಟಲ್ಗೆ ನೀವು ಭೇಟಿ ನೀಡಿ ನೇರವಾಗಿ ನಿಮ್ಮ ಒಂದು ದಾಖಲೆಗಳನ್ನ ಅಪ್ಲೋಡ್ ಮಾಡಿ ಅರ್ಜಿ ಶುಲ್ಕವನ್ನ ಆನ್ಲೈನ್ ಮೂಲಕ ಪಾವತಿ ಮಾಡಿ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ. ರೈಲ್ವೆ ಇಲಾಖೆಯಲ್ಲಿ ಸರ್ಕಾರಿ ಉದ್ಯೋಗ ಪಡಿಬೇಕು ಅಂತ ಇರುವಂತಹ ಎಲ್ಲ ಒಂದು ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಯಾವುದೇ ಡೌಟ್ ಇದ್ರೆ ನೀವು ಕೂಡ ಈಗಲೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಹಾಗೆ ನನಗೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ವಂದನೆಗಳನ್ನ ತಿಳಿಸ್ತಾ ಇದ್ದೇನೆ.